ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಒತ್ತಕ್ಷರ ಪದಗಳನ್ನು ಬರೆಯುವುದು ಹೇಗೆ ಅನ್ನೋದನ್ನು ನೋಡೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಒಬ್ಬ ವಿದ್ಯಾರ್ಥಿ ಪದೇ ಪದೇ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ. ಈಗ ಇವತ್ತಿನ ಪ್ರಶ್ನೆಯಲ್ಲಿ ನನಗೆ ಈ ಪದಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ನೋಡಿ. ಈ ಹಿಂದೆ ಕೂಡ ನಾನು ಇದ್ರ ಬಗ್ಗೆ ಒತ್ತಕ್ಷರಗಳ ಬಗ್ಗೆ ನಾನು ಅಂದ್ಕೊಳ್ತೀನಿ ನೀವೇ ಕೇಳಿದ ಪ್ರಶ್ನೆ ಅಂತ ಇದು ಕೂಡ ಇದಕ್ಕೆ ನಾನು 2 ವಿಡಿಯೋಗಳನ್ನು ಈಗಾಗಲೇ ಮಾಡಿ ಹೇಳಿದ್ದೀನಿ. ನಿನಗೆ ಯಾಕೆ ಇನ್ನೂ ಅರ್ಥ ಆಗಲಿಲ್ಲ ಅಂತ ಗೊತ್ತಾಗಲಿಲ್ಲ, ಆದರೂ ಇನ್ನೊಂದು ಸಲ ಹೇಳ್ತೀನಿ. ಈಗ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ ಇವುಗಳಲ್ಲಿ ಗೊಂದಲ ಇದೆ ಅಂತ ನೋಡಿ. ಇದನ್ನು ಓದುವಾಗ ಇಲ್ಲಿ ಏನಿದೆ ಹೇ ಅಷ್ಟೇ ಇದೆ, ಇದರ ಕೆಳಗೆ ಯಾವುದೇ ಒತ್ತಕ್ಷರ ಇಲ್ಲ. ಒತ್ತಕ್ಷರ ಇದ್ದಾಗಲಷ್ಟೇ ನಾವು ಹೆಚ್ಚು ಒತ್ತಡ ಕೊಟ್ಟು ಓದುವಾಗಲಷ್ಟೇ ಇಲ್ಲಿ ಇದು ಒತ್ತಕ್ಷರ ಇದೆ, ಆಗಷ್ಟೇ ನಾವು ಹೆಗ್ಗುಂಟಿ ಅಂತ ಓದೋದು. ಇಲ್ಲಿ ಹೇನ ಕೆಳಗಡೆ ಏನೂ ಇಲ್ಲ. ಇದನ್ನು ಯಾಕೆ ಒತ್ತಕ್ಷರದ ಥರ ಓದಬೇಕು? ಇದು ಹೇ ಅಷ್ಟೇ, ಅದು ಹೆಗ್ಗುಂಟಿ. ಮತ್ತು ಇಲ್ಲಿ ಹೆಗ್ಗಗುಂಟಿ ಅಂತ ಯಾಕೆ? ಇದನ್ನು ಅವತ್ತು ಕೇಳಿದರೆ ನೀವೇ ಅಂತ ಅಂದ್ಕೊಳ್ತೀನಿ ನಾನು. ಹೆಗ್ಗುಂಟಿ ಅಷ್ಟೇ, ಮತ್ತೊಂದು ಪದ ಯಾಕೆ? ಇದನ್ನು ಹೆಗ್ಗಗುಂಟಿ ಇನ್ನೊಂದು ಅಕ್ಷರ ಯಾಕೆ? ಇದು ಬೇಕಾಗಿಲ್ಲ, ಹೆಗ್ಗುಂಟಿ. ಹಾಗೆ ಬೆಳ್ಳುಳ್ಳಿ ಕೂಡ ನೀವು ಇದನ್ನು ನೀನು ಬರೆದದ್ದನ್ನೇ ಇಲ್ಲಿ ಮತ್ತೆ ಬರೆದು ಅದನ್ನು ಹೇಳ್ಕೊಟ್ಟಿದ್ದೆ ಆಯಿತಾ. ಬೆಳ್ಳುಳ್ಳಿ ಅಷ್ಟೇ, ಲೂಗೆ ಲವತ್ತು ಬೆಳ್ಳುಳ್ಳಿ. ಇಲ್ಲಿ ಬೇಗ ಕೂಡ ಒತ್ತಕ್ಷರ ಬರೆದಿಲ್ಲ. ಇದರಲ್ಲಿ ಗೊಂದಲ ಆಗುವಂಥದ್ದು ಏನಿಲ್ಲ. ಬೆಳ್ಳುಳ್ಳಿ ನಾವು ಒತ್ತಡ ಕೊಟ್ಟು ಹೇಳ್ತಾ ಇದ್ದೀವಿ. ಹಾಗಿದ್ರೆ ಹೆಗ್ಗುಂಟಿ. ಹಾಗೆ ಇಲ್ಲಿ ಬಿಜ್ಜಳ, ಇಲ್ಲಿ ಬಿಗೆ ನಾವು ಯಾವುದೂ ಒತ್ತಡ ಕೊಡ್ತಾ ಇಲ್ಲ, ಹಾಗೆ ಳಗ ಕೂಡ ಇಲ್ಲ. ಇದನ್ನು ಬಿ ಅಂತಲೇ ಓದೋದು, ಇದನ್ನು ಳ ಅಂತಲೇ ಓದೋದು. ಇದಕ್ಕೆ ಮಾತ್ರ ಬಿಜ್ಜಳ ಒತ್ತಕ್ಷರ, ಬಿಜ್ಜಳ. ಹಾಗೆ ಇಲ್ಲಿ ಕೂಡ ಈರುಳ್ಳಳ್ಳಿ ಅಲ್ಲ, ಈರುಳ್ಳಿ. ಇಲ್ಲಿ ಕೂಡ ಒತ್ತಕ್ಷರ ಯಾವುದೂ ಇಲ್ಲ, ಳಿಗೆ ಮಾತ್ರ ಒತ್ತಕ್ಷರ ಇದೆ. ಮತ್ತೊಂದು ವಿಷಯ ತಿಳ್ಕೊಳ್ಬೇಕು. ಈಗ ಪದಗಳನ್ನು ಬರೆಯುವಾಗ ಸಜಾತಿಯ ಒತ್ತಕ್ಷರಗಳಲ್ಲಿ ಸಜಾತಿಯ ಒತ್ತಕ್ಷರ ಪದಗಳನ್ನು ಬರೆಯುವಾಗ ಯಾವಾಗಲೂ ಕೂಡ ಮೊದಲನೇ ಅಕ್ಷರಕ್ಕೆ ಒತ್ತಕ್ಷರ ಬರೋದಿಲ್ಲ. ನಾವು ವಿಜಾತಿಯ ಒತ್ತಕ್ಷರ ಪದಗಳನ್ನು ಬರೆಯುವಾಗಷ್ಟೇ ಬರುತ್ತೆ, ಆದರೆ ಸಜಾತಿಯದರಲ್ಲಿ ನೋಡಿ ಇಲ್ಲಿ ಚಿ ಕೆಳಗಡೆ ಮತ್ತೆ ಚ ಒತ್ತು ಬರಲ್ಲ. ಇಲ್ಲಿ ಚಿಕ್ಕಮ್ಮ, ಇಲ್ಲಿ ಕೂಡ ಚಿಕ್ಕಮ್ಮ, ಕಾಗೆ ಕ ಒತ್ತು, ಮಾಗೆ ಮಾ ಒತ್ತು. ಇಲ್ಲಿ ಚಿ ಅಷ್ಟೇ ಓದ್ತಾ ಇದ್ದೀವಿ, ಇದಕ್ಕೆ ಒತ್ತಕ್ಷರ ಕೊಡೋ ಅವಶ್ಯಕತೆ ಇಲ್ಲ. ಮತ್ತು ಸಜಾತಿಯ ಪದಗಳಲ್ಲಿ ಒತ್ತಕ್ಷರ ಮೊದಲನೇ ಅಕ್ಷರಕ್ಕೆ ಬರಲ್ಲ ಕನ್ನಡದಲ್ಲಿ, ಆಯಿತಾ. ಈಗ ನೋಡಿ, ಇದು ಚಿಕ್ಕಪ್ಪ, ಅದನ್ನು ಹೇಗೆ ಓದ್ತೀವೋ ಹೇಗೆ ಅದೇ ರೀತಿ ಬರೆಯೋದು. ಇದು ಚಿಕ್ಕಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ, ಚಿಕ್ಕಪ್ಪ. ದೊಡ್ಡಪ್ಪ, ಇವುಗಳನ್ನೆಲ್ಲ ಯಾವ ರೀತಿ ಬರೆದಿದ್ದೀವೋ ಅದೇ ರೀತಿಯೇ ಓದೋದು. ದೊಡ್ಡಪ್ಪ. ಇಲ್ಲಿ ಚಕ್ಕಲಿ, ಅದು ಚಕ್ಕುಲಿ ಅಂತ ಕೂಡ ಅಂತಾರೆ. ಹಾಗೆ ಅವಲಕ್ಕಿ, ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ. ಇದು ನಿಮಗೆ ಅರ್ಥ ಆಗಿತ್ತು ಅಂತ ಅಂದ್ಕೊಂಡಿದ್ದೆ ನೋಡಿ. ಈಗ ಅನ್ನ ಅಂತ ಹೇಳುವಾಗಲೂ ಅನ್ನನ್ನ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಯಾಕೆ ಬರಬೇಕು? ಅನ್ನ ಅಷ್ಟೇ, ಅಮ್ಮ ಅಷ್ಟೇ. ಅಮ್ಮಮ್ಮ ಅಂದರೆ ಇಲ್ಲಿ ನಮ್ಮ ಕಡೆ ಇದು ಕೆಲವರು ಅಜ್ಜಿ ಅಂತಾರೆ ತಾಯಿ ಅಮ್ಮನಿಗೆ, ಮತ್ತೆ ಕೆಲವರು ಅಮ್ಮಮ್ಮ ಅಂತಾರೆ. ಸೊ ಇಲ್ಲಿ ಅಮ್ಮಮ್ಮ ಅನ್ನುವಾಗ ನೀವು ಇದನ್ನು ಬರಿಬೇಕು, ಅಮ್ಮಮ್ಮ. ಹಾಗೆ ಓದುವುದು, ಅಮ್ಮಮ್ಮನೇ ಓದೋದು. ಆಲೂಗಡ್ಡೆ, ಇದನ್ನು ಆಲೂಗಡ್ಡಡ್ಡೆ ಯಾಕೆ? ಇದು ಬೇಡ, ಆಲೂಗಡ್ಡೆ ಅಷ್ಟೇ. ಇದನ್ನು ನಾನು ಅವತ್ತು ಹೇಳಿದ್ದೆ ನಿಮಗೆ. ಹಾಗೆ ಹಗ್ಗ, ಇಲ್ಲಿ ಹಗ್ಗಗ್ಗ ಅಂತ ಬರೆಯೋ ಅವಶ್ಯಕತೆ ಇಲ್ಲ, ಹಗ್ಗ ಅಷ್ಟೇ ಹೇಳ್ತದೆ. ನಾವು ಹಗ್ಗಗ್ಗ ಅಂತ ಹೇಳಿದರೆ ಮತ್ತೊಂದು ಗ, ಮತ್ತು ಅದಕ್ಕೆ ಗ ಒತ್ತಕ್ಷರ. ಇಲ್ಲಿ ಅಪ್ಪ ಅಷ್ಟೇ, ಪಾಗೆ ಪ ಒತ್ತು, ಅಷ್ಟೇ. ಮತ್ತು ಇಲ್ಲಿ ಕೂಡ ಇದನ್ನು ಕೂಡ ಹೇಳಿದ್ದೆ, ನಾನು ಅಂತ ಬರೆಯುವಾಗ ಭಾಳಷ್ಟು ಮಕ್ಕಳು ತಪ್ಪು ಮಾಡ್ತಾರೆ ಅಂತ ನನ್ನು ಅಂತ ಬರೀತಾರೆ. ಹೀಗೆ ಇದನ್ನು ಹೇಳಿದೆ. ನೀನು ಅಂತ ಬರೆಯುವಾಗ ನಿನ್ನು ಅಂತ. ಇದರಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಯಾಕೆಂತಂದರೆ ನಾವು ಯಾವ ಅಕ್ಷರವನ್ನು ಹೇಗೆ ಉಚ್ಚಾರ ಮಾಡ್ತೀವಿ ಅದೇ ರೀತಿ ಬರಿತೀವಿ. ಹಾಗೆ ಇದು ಬರೆದಿರೋದನ್ನು ಕೂಡ ಇದು ಹೇಗಿದೆ ಹಾಗೆ ಉಚ್ಚಾರ ಮಾಡ್ತೀವಿ, ಆಯಿತಾ. ನಿಮಗೆ ಅದು ಸಿಗಲಿಲ್ಲ ಅಂತ ಇದ್ದೀರಾ. ಈ ವಿಡಿಯೋ 28ನೇ ತಾರೀಕು ಡಿಸೆಂಬರ್ ಹೋದ ವರ್ಷ ಅಪ್ಲೋಡ್ ಮಾಡಿರುವಂಥದ್ದು, ಆಯಿತಾ. ಇದು ಮತ್ತೊಂದು ವಿಡಿಯೋ. ಇದರಲ್ಲಿ ಕೂಡ ಇದು ಹೇಗಿದೆ ಹಾಗೆ ಓದೋದು. ಹತ್ತಿತು, ಇಲ್ಲಿ ತೂಗೆ ತಾವತ್ತು ಇಲ್ಲ, ಇಲ್ಲಿ ತೀಗೆ ಮಾತ್ರ ಇದೆ. ಸೊ ಹತ್ತಿತು. ಇದು ಹತ್ತಿತ್ತು ಅಂತ ಹೇಳುವಾಗ ಅಷ್ಟೇ ಇಲ್ಲಿ ನಿಮಗೆ ಒತ್ತಕ್ಷರ ಬರುತ್ತೆ, ಹತ್ತಿತ್ತು. ಇಲ್ಲಿ ಕೂಡ ಸಿಕ್ಕಾಕೊಂಡ ಅಲ್ಲ, ಸಿಕ್ಕಾಕೊಂಡ, ಕೋಗೆ ಕಾವತ್ತು. ಇಲ್ಲಿ ಸಿಕ್ಹಾ ಅಂತ ಹೇಳ್ತಾ ಇದ್ದೀವಿ ಅಂಥೇಳಿ ಹಾವತ್ತು, ಸಿಕ್ಕಾಕೊಂಡ. ಇಲ್ಲಿ ಅಬ್ಬಬ್ಬ ಅಂತ ಬರೆದಿದ್ರೆ ಅದು ತಪ್ಪು, ಅಬ್ಬಬ್ಬ, ಅಬ್ಬಬ್ಬ. ಇಲ್ಲಿ ಅಬ್ಬಬ್ಬ, ಇಲ್ಲಿ ಒತ್ತಕ್ಷರ ಕೊಟ್ಟು ಬರೆದಿದೆ. ಇಲ್ಲಿ ಇದನ್ನು ಹೇಗೆ ಓದೋದು? ಮಬ್ಬಾದ. ಹಾಗೆ ಬಿದ್ದಿದ್ದ, ದಿಗೆ ದಾವತ್ತು, ದಾಗೆ ದಾವತ್ತು. ಇಲ್ಲಿ ಬಿಗೆ ಇಲ್ಲ, ಬಿ ಅಷ್ಟೇ ಅದು. ಇಲ್ಲೂ ಕೂಡ
ಅಲ್ಲಲ್ಲ ಇದನ್ನೆಲ್ಲ ನಾನು ಬರೆದು ನಿಮಗೆ ವಿವರವಾಗಿ ಹೇಳಿದ್ದೀನಿ. ಆದರೂ ನಿಮಗೆ ಅರ್ಥ ಆಗಿಲ್ಲ ಅಂಥೇಳಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಈ ಸಲ ನಿಮಗೆ ಅರ್ಥ ಆಗಲೇಬೇಕು. ಅರ್ಥ ಆಗಿದೆ ಅಂತ ಕಮೆಂಟ್ ಮಾಡಿ, ಆಯಿತಾ? ಅರ್ಥ ಆಗಲಿಲ್ಲ ಅಂದರೆ ಕೇಳಿ, ಇನ್ನೊಂದು ಸಲ ಹೇಳ್ತೀನಿ ನಾನು. ಮತ್ತೆ ನೋಡಿ, ಈಗ ಕಲ್ಲಲ್ಲಿ ಏನು ಓದ್ತಾ ಇದ್ದೀವಿ? ಕಲ್ಲಲ್ಲಿ ಅಂತ ಓದುವಾಗ ಲಾಗೆಲ್ಲ ಒತ್ತು ಕೊಡಬೇಕು. ಇಲ್ಲಿ ಕಲಲ್ಲಿ ಅಂತ ಹೇಳಿದರೆ ನಾವು ಇದಕ್ಕೆ ಬೇಡ, ಇದಕ್ಕೆ ಮಾತ್ರ ಒತ್ತಕ್ಷರ ಕೊಡಬೇಕು, ಆಯಿತಾ? ನೋಡಿ, ಕಲಲ್ಲಿ ಅಷ್ಟೇ ಹೇಳಿದಿದ್ರೆ ಅದು ಕಲ್ಲಲ್ಲಿ, ಇದು ಪದ ಸರಿಯಲ್ಲ ಕಲಲ್ಲಿ ಅನ್ನೋದು. ಆದರೆ ನಿಮಗೆ ಅರ್ಥ ಆಗಲಿ ಅಂತ ಹೇಳಿದೆ. ನೋಡಿ, ಕಲಲ್ಲಿ ಅಂತ ಹೇಳಿದೆ ಅಂತ ತಿಳ್ಕೊಳ್ಳಿ. ಕಲಲ್ಲಿ, ಇದು ಕಲಲ್ಲಿ, ಆಯಿತಾ? ಇದು ಕಲಲ್ಲಿ ಅಂತ ಹೇಳಿದರೆ ಇಲ್ಲಿ ಕೊಡಬೇಕು. ಯಾಕಂದರೆ ಇಲ್ಲಿ ನಾವು ಒತ್ತಕ್ಷರವನ್ನಾಗಿ ನಾವು ಉಪಯೋಗಿಸ್ತಾ ಇಲ್ಲ. ಕಲಲ್ಲಿ ಲ ಅಷ್ಟೇ ಹೇಳ್ತಾ ಇದ್ದೀವಿ, ಆಯಿತಾ? ಹಾಗೆ ಇದನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ. ಅಲ್ಲಲ್ಲ, ಅಲ್ಲಲ್ಲಿ, ಅಲ್ಲಿಲ್ಲ, ಇಲ್ಲೆಲ್ಲ, ಎಲ್ಲೆಲ್ಲಿ, ಅಡ್ಡಡ್ಡ, ಕಲ್ಲಲ್ಲಿ, ಮುಳ್ಳಲ್ಲಿ. ಇಲ್ಲಿ ಮುಳ್ಳಲ್ಲಿ ಅಂತ ಬರಿಬಾರ್ದು, ಹಾಗೆ ಗೆದ್ದಿದ್ದು ಅಂತಲ್ಲ, ಆಯಿತಾ? ಮುಳ್ಳಲ್ಲಿ, ಗೆದ್ದಿದ್ದು. ಈ ಪದಕ್ಕೆ ಅರ್ಥ ಬಂದೇ ಬಿಡುತ್ತೆ, ಗೆದ್ದಿದ್ದು ಅಂದ್ಕೊಳ್ಳಿ. ಮತ್ತು ಗೆದ್ದಿದ್ದು ಯಾಕೆ, ಆಯಿತಾ ಅಲ್ವಾ? ಗೆದ್ದಿದ್ದು, ಅವರು ಗೆದ್ದಿದ್ದು, ಯಾರು ಗೆದ್ದಿದ್ದು? ಅವರು ಗೆದ್ದಿದ್ದು ಅಂತ ಹೇಳ್ತೀವಿ. ಹಾಗೆ ತಿದ್ದಿದ್ದು, ತಿದ್ದಿದ್ದು, ತಿಂದಿದ್ದು. ಇಲ್ಲಿ ನೋಡಿ, ತಿದ್ದಿದ್ದು ಅನ್ನುವಾಗ ದಿಗೆ ದಾವತ್ತು ಅಂತ. ಇಲ್ಲಿ ಏನಾಯಿತು? ತಿಂದಿದ್ದು ಅಷ್ಟೇ ಹೇಳ್ತದೆ, ಇಲ್ಲಿ ಒತ್ತಕ್ಷರ ಬರಲ್ಲ. ತಿಂದಿದ್ದು ಓದುವಾಗಲೇ ಗೊತ್ತಾಗುತ್ತೆ, ಆಯಿತಾ? ಇದು ಗೆಲ್ಲಲಿ, ಚೆಲ್ಲಲಿ. ನೋಡಿ, ಈಗ ಕೇಳ್ತಾ ಇದ್ದೀರಾ ಇದರಲ್ಲಿ ನನಗೆ ಗೊಂದಲ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ. ಯಾಕೆ ಪ್ರಾಬ್ಲಮ್ ಆಗುತ್ತೆ? ಇದು ದೊಡ್ಡಣ್ಣ, ದೊಡ್ಡಣ್ಣ, ನಮ್ಮ ದೊಡ್ಡಣ್ಣ. ಇದು ಮತ್ತೆ ಯಾಕೆ ದೊಡ್ಡಣ್ಣ? ರಾಮಣ್ಣ. ನೀವು ದೊಡ್ಡಣ್ಣ ಇದ್ದಾರಲ್ಲ, ಆ ಅಣ್ಣ ಹೇಳಿದ್ದು ಅಂತ ಹೇಳುವಾಗ ದೊಡ್ಡಣ್ಣಣ್ಣ ಅಂತ ಆ ಅರ್ಥದಲ್ಲಿ ಹೇಳ್ತಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ರಾಮಣ್ಣ ಇದ್ದಾರಲ್ಲ, ರಾಮಣ್ಣ ಅಣ್ಣ ಹೇಳಿದ್ದು ಅಂತ, ಆಯಿತಾ? ರಾಮಣ್ಣ ಅಣ್ಣ ಹೇಳಿದ್ದು, ದೊಡ್ಡಣ್ಣ ಅಣ್ಣ ಹೇಳಿದ್ದು ಅಂತ ಆ ಅರ್ಥದಲ್ಲಿ ಕೇಳ್ತಾ ಇದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾನು. ಈಗ ಅವರ ಹೆಸರುಗಳೇ ದೊಡ್ಡಣ್ಣ ಮತ್ತು ರಾಮಣ್ಣ ಅಂತ ಇದ್ದರೆ ಇದನ್ನು ನೀವು ಬರಿಬೋದು ಹೀಗೆ. ದೊಡ್ಡಣ್ಣಣ್ಣ ಹೇಳಿದ್ದು, ರಾಮಣ್ಣಣ್ಣ ಹೇಳಿದ್ದಾದರೆ ನಾವು ಈ ಥರ ಸಾಮಾನ್ಯವಾಗಿ ಉಪಯೋಗ ಮಾಡಲ್ಲ. ದೊಡ್ಡಣ್ಣ ಅವ್ರು ಹೇಳಿದರು, ರಾಮಣ್ಣ ಅಣ್ಣ, ಅಣ್ಣ ಅಂತ ಹೇಳ್ತೀವಿ. ದೊಡ್ಡಣ್ಣ ಅಣ್ಣ, ರಾಮಣ್ಣ ಅಣ್ಣ ಅಂತ, ಅಥವಾ ರಾಮಣ್ಣಣ್ಣ ಕೂಡ ಹೇಳ್ಬೋದು. ಆದರೆ ನಿಮಗೆ ಒತ್ತಕ್ಷರದ ಗೊಂದಲ ಇರೋದ್ರಿಂದ ಇಲ್ಲಿ ನೀವು ಒತ್ತಕ್ಷರವನ್ನು ಬರೆಯೋ ಅವಶ್ಯಕತೆ ಇಲ್ಲ. ನಾವು ಯಾವುದನ್ನು ಹೇಗೆ ಓದ್ತೀವೋ ಅದೇ ರೀತಿ ಬರೆಯೋದು. ಅದನ್ನು ನಾನು ಭಾಳಷ್ಟು ಸಲ ಹೇಳ್ತಾ ಇದ್ದೀನಿ. ಅದು ಕೆಲವರಿಗೆ ಬೇಜಾರು ಆಗ್ಬೋದು, ಹೇಳಿದ್ದನ್ನೇ ಹೇಳ್ತಾ ಇದ್ದೀರಂತ. ಆದರೆ ನೋಡಿ, ಈಗ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಇವತ್ತು. ಇದು ಕೂಡ ಇದ್ದಿದ್ದು, ಇದ್ದಿದ್ದು ಒತ್ತು ಕೊಟ್ಟು ಹೇಳ್ತಾ ಇದ್ದೀವಿ, ಅದರಿಂದ ಇದ್ದಿದ್ದು. ಅದರಲ್ಲೂ ಕೂಡ ನೀವೇನು ಮಾಡ್ತಾಯಿದ್ದೀರಾ, ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ ಸ್ವಲ್ಪ ಅಂತ ಬರೆಯೋದ್ರಲ್ಲೂ ಕೂಡ ನೀವೇನು ಮಾಡಿದ್ದೀರಾ, SWLPA. ನೋಡಿ, ಈಗ ಇದರಲ್ಲಿ ಎಷ್ಟು ತಪ್ಪಿದೆ. ಇದರಲ್ಲಿ ಸ್ವಲ್ಪ ಅಂತ ಹೇಳುವಾಗ SW ಆದಮೇಲೆ ನಿಮಗೆ ಅಲ್ಲಿ ಸ್ವರ ಉಚ್ಚಾರ ಬೇಕಲ್ವಾ? ಇದೇನಾಯಿತು? ಸ್ವಲ್ಪ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು SWL ಅಂತಲೇ ಹೇಳಬೇಕಾಗುತ್ತೆ. ನಿಮಗೆ ಇಲ್ಲಿ ಸ್ವರ ಇರಲೇಬೇಕು. ಸ್ವಲ್ಪ ಅಂತ ಹೇಳುವಾಗ ಎ, ಅದು ಇದೇನು ಕನ್ನಡದಲ್ಲಿ ಬರೆಯುವಾಗ ಉಚ್ಚಾರ ಬಂದಾಗ ಅಷ್ಟೇ ನಾವು ಎ ಹೇಳ್ತೀವಿ. ಆದರೆ ಇಂಗ್ಲೀಷ್ನಲ್ಲಿ ಎಗೆ ಬೇರೆ ಬೇರೆ ಉಚ್ಚಾರಣೆಗಳಿದೆ ಅಂತ ನಾನು ಒಂದು ವಿಡಿಯೋ ಕೂಡ ಇದೆ, ಕೆಲವು ವಿಡಿಯೋಗಳು ಕೂಡ ಇದೆ, ಆಯಿತಾ? ಇದು ಕನ್ನಡದಲ್ಲಿ ಮಾತ್ರ ಹೇಳ್ತಾ ಇರೋದು. ಅದರಿಂದ ಸ್ವಲ್ಪ ಅಂತ ಬರೆಯುವಾಗ ಎ ಅಂತಲೇ ಬರಬೇಕು. ಇದು ಸ್ವ ಆಯಿತು, ಇದು ಅಲ್ಲ, ಇದು SWL ಅಂತಲೇ ಓದಬೇಕಾಗುತ್ತೆ. ಇಲ್ಲಿ ಸ್ವರ ಬೇಕು ನಿಮಗೆ. ಎಲ್ ನಂತರ ಪ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ, ಈಗ ಒಂದು ಪದ ಬರೆಯೋಣ. ಸಂಗಪ್ಪಣ್ಣ. ಹೇಗೆ ಬರೀತೀರಾ? ಸಂಗಪ್ಪಣ್ಣ ಹೇಳಿದ್ದು, ಸಂಗಪ್ಪ ಅನ್ನೋರ ಅಣ್ಣ ಅಂತ ತಿಳ್ಕೊಳ್ಳಿ. ಈಗ ಸಂಗಪ್ಪಣ್ಣ ಬರೆಯೋದು ಹೀಗೆ, ಸಂಗಪ್ಪ. ನೋಡಿ, ಇಲ್ಲಿ ಸಂಗಪ್ಪ ಆಯಿತು. ಸಂಗಪ್ಪಣ್ಣ ಹೇಳಿದರು ಅಂತ ಹೇಳಬೇಕು. ಆವಾಗ ನಾಗೆ ನಾವತ್ತು, ಪಾಗೆ ಪಾವತ್ತು, ಸಂಗಪ್ಪಣ್ಣ, ಆಯಿತಾ? ಈ ವಿಡಿಯೋ ಆಯಿತು. ನಂತರ ಒಂದೇ ಅಕ್ಷರ ಎರಡು ಸಲ ಬಂದಾಗ, ಒತ್ತಕ್ಷರವನ್ನಾಗಿ ಬಂದಾಗ ಹೇಗೆ ಓದೋದು ಅಂತ ಕೇಳ್ತೀವಿ. ಇದನ್ನಾಯಿತು. ಈಗ ಇದು ಕೂಡ ಆಯಿತು. ನಿಮಗೆ ಈಗ ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ. ಇವತ್ತಿಗೆ ಎಷ್ಟು ಸಾಕು ವೀಕ್ಷಕರೇ. ನೀವು ಮೊದಲ ಬಾರಿಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದರೆ, ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಕನ್ನಡ ಕಲಿಕೆಯ ಬಗ್ಗೆ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ, ನಾನು ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಇಷ್ಟು ಪ್ಲೇಲಿಸ್ಟ್ಗಳಿವೆ. ಆಸಕ್ತಿ ಇರೋರು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.